ರಾಜ್ಯ ಮತ್ತು ಜಿಲ್ಲಾ ಮುಖಂಡರ ಸಮಾಲೋಚನಾ ಸಭೆಯಲ್ಲಿ ದಿನಾಂಕ 23 ಮಾರ್ಚ್ 2026ರಂದು ಬಾಬು ಜಗಜೀವನ್ ರಾಮ್ ಭವನ ವಸಂತ ನಗರ ಬೆಂಗಳೂರು ಈ ಸಮಾಲೋಚನೆ ಸಭೆಯಲ್ಲಿ ಜಾಂಬವ ಯುವ ಸೈನ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರಮೇಶ್ ಚಕ್ರವರ್ತಿ ಮಾತನಾಡಿ ಇದೇ 27ರಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಯಾಗದೇ ಇದ್ದರೆ ಮುಂದಿನ ಹೋರಾಟ ತುಂಬಾ ಉಗ್ರವಾಗಿರುತ್ತದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಸಿದರು. ಇವತ್ತು ದಿನದಲ್ಲಿ ಲಿಕ್ಕರ್ ಭವನದಲ್ಲಿ ಮುನಿಯಪ್ಪ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಜಾಂಬವ ಯುವ ಸೈನ್ಯ ಸಂಘಟನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಹಿರಿಯರ ತೀರ್ಮಾನ ಏನಿದೆಯೋ ಅದೇ ನಿಟ್ಟಿನಲ್ಲಿ ಒಳ ಮೀಸಲಾತಿ ವಿಚಾರವಾಗಿ 27ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಕ್ಕೂ ಆ ಪಾದಯಾತ್ರೆಗೆ ನಾವು ಸಾಥ್ ಕೊಟ್ಟು ಒಳ ಮೀಸಲಾತಿ 27ನೇ ತಾರೀಕು ನಮ್ಗೆ ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತಂದ್ರೆ ಉಗ್ರವಾದ ಪ್ರತಿಭಟನೆ ಹಾಗೂ ಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಳ್ಳೋದಕ್ಕೆ ಇವತ್ತು ದಿನದಲ್ಲಿ ಜಗಜೀವನ್ ರಾಮ್ ನಿಗಮ ಮಂಡಳಿಯಲ್ಲಿ ಲಿಕ್ಕರ್ ಭವನದಲ್ಲಿ ಎಲ್ಲಾ ಹಿರಿಯರ ನೇತೃತ್ವದಲ್ಲಿ ಆಯೋಜನೆ ಸಭೆಯಲ್ಲಿ ನಮ್ಮದು ಕೂಡ ಒಂದು ತೀರ್ಮಾನವನ್ನು ಅವರ ಜೊತೆಗೆ ಕೂಡಿಸಿ ಮುಂಬರುವ ದಿನಗಳಲ್ಲಿ 27ನೇ ತಾರೀಕು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂತಂದ್ರೆ ಯಥಾಸ್ಥಿತಿಯಾಗಿ ನಾವು ಮತ್ತೆ ಬೀದಿಗಿಳಿಬೇಕಾಗುತ್ತೆ, ಉಗ್ರವಾದ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ 27ನೇ ತಾರೀಕು ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾದಿಗರ ಧ್ವನಿ ತೆಗಿಬೇಕು, ಮೀಸಲಾತಿ ವಿಚಾರವಾಗಿ ನಾವು ಧ್ವನಿ ಎತ್ತಲೇಬೇಕು ಎನ್ನುವ ನಿಟ್ಟಿನಲ್ಲಿ ಈ ಮಾಧ್ಯಮ ಮುಖಾಂತರವಾಗಿ ಇಡೀ ಕರ್ನಾಟಕ ಜನತೆಗೆ ಹಾಗೂ ಮಾನ್ಯ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ